ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂಬುದು ನಮ್ಮ ಕಾರ್ಯಕರ್ತರ ಬಯಕೆ. ಆ ಶುಭಗಳಿಗೆ ಶೀಘ್ರ ಬರುತ್ತೆ ಅನ್ನೋ ನಂಬಿಕೆ ಇದೆ. ಡಿಸಿಎಂ ಪರ ಬ್ಯಾಟ್ ಬೀಸಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ. ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಸುಮ್ಮನಿರಿ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸೋನಿಯಾ ಗಾಂಧಿ ಕಿವಿಮಾತು. ಸಿಎಂ ಸ್ಥಾನದ ವಿಚಾರದಲ್ಲಿ ಸದ್ಯದ ಪರಿಸ್ಥಿತಿಯ ಮನವರಿಕೆ. ಸಿಎಂ ಬದಲಾವಣೆ ವಿಚಾರ ನನಗೆ ಗೊತ್ತಿಲ್ಲ. ನಾನು ಏನೇ ಮಾತಾಡಿದ್ರೂ ಪಕ್ಷಕ್ಕೆ ಹಾನಿಯಾಗುತ್ತೆ. ಹೀಗಾಗಿ ನಾನು ಏನು ಮಾತಾಡಲ್ಲ ಎಂದ ಸಚಿವ ರಾಮಲಿಂಗಾರೆಡ್ಡಿ. ಶಾಸಕ ಭೈರತಿ ಬಸವರಾಜ್ ಬಂಧಿಸಿದ ಪೊಲೀಸರು ನ್ಯಾಯಾಧೀಶರ ಎದುರು ಹಾಜರುಪಡಿಸಲು ಸಿದ್ಧತೆ. ರಿಮ್ಯಾಂಡ್ ಅರ್ಜಿ ಸಲ್ಲಿಸಿ ವಿಚಾರಣೆಗಾಗಿ ತಮ್ಮ ವಶಕ್ಕೆ ನೀಡುವಂತೆ ಮನವಿಗೆ ತಯಾರಿ. ಕೊಲೆಗೂ ಮುನ್ನ ಜೀವ ಬೆದರಿಕೆಯ ದೂರು ಕೊಟ್ಟಿದ್ದ ಬಿಕ್ಲು ಶಿವ. ಭೈರತಿ ಬಸವರಾಜ್ ಅಂಡ್ ಗ್ಯಾಂಗ್ ವಿರುದ್ಧ ದೂರು. ಕಂಪ್ಲೇಂಟ್ ಕೊಟ್ಟ 4 ತಿಂಗಳ ಬಳಿಕ ಶಿವಕುಮಾರ್ ಮರ್ಡರ್. ಈ ಸಾಕ್ಷ್ಯಗಳನ್ನ ಇಟ್ಕೊಂಡೇ ಭೈರತಿ ಬಸವರಾಜ್ ಅರೆಸ್ಟ್. A1 ಜಗ್ಗನ ಪರಿಚಯವೇ ಇಲ್ಲ ಎಂದಿದ್ದ ಶಾಸಕ. ಭಾರತೀನಗರ ಪೊಲೀಸರ ವಿಚಾರಣೆ ವೇಳೆ ತನಿಖೆಯ ಹಾದಿ ತಪ್ಪಿಸೋ ಯತ್ನ. ಈಗ ಹಲವು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದು ಅವುಗಳ ಆಧಾರದಲ್ಲಿ ವಿಚಾರಣೆಗೆ ತಯಾರಿ. ಬಿಕ್ಲು ಶಿವನ ಕೊಲೆ ಪ್ರಕರಣದ ಮತ್ತೋರ್ವ ಆರೋಪಿಗೂ ಶಾಕ್. ಅಜಿತ್ ಜಾಮೀನು ಅರ್ಜಿ ವಜಾ. ತನಿಖಾಧಿಕಾರಿಗಳ ಮುಂದೆ ಶರಣಾಗಿ ತನಿಖೆ ಎದುರಿಸಲು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೂಚನೆ. ರೆಬೆಲ್ಸ್ ನಾಯಕರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಗೆ ಸಿಗದ ಅನುಮತಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಅಜೆಂಡಾ ಬಿಟ್ಟು ಬೇರೆ ಮಾತುಕತೆ ಇದ್ರೆ ಚರ್ಚೆಗೆ ಬನ್ನಿ. ನಿತಿನ್ ನಬೀನ್ ಸ್ಪಷ್ಟ ಸಂದೇಶ. ಗಳಲೆ ಯುಗದಿಂದ ಮೃತಪಟ್ಟ ನೀಲಗಾಯಿ ಪ್ರಾಣಿ. ಗದಗದ ಮೃಗಾಲಯಕ್ಕೆ 21 ದಿನಗಳ ಕಾಲ ಲಾಕ್ಡೌನ್. ಅರಣ್ಯ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕ್ರಮ. 200ಕ್ಕೂ ಹೆಚ್ಚು ಸಸ್ಯಾಹಾರಿ ಪ್ರಾಣಿಗಳಿಗೆ ಕ್ವಾರಂಟೈನ್. ಸಿಜೆ ರಾಯ್ ಆತ್ಮಹತ್ಯೆಗೆ ಇನ್ನೂ ಗೊತ್ತಾಗದ ನಿಖರ ಕಾರಣ. ಕಳೆದ 3 ತಿಂಗಳ ಸಿಡಿಆರ್ ಪಡೆದು ಎಸ್ಐಟಿ ತನಿಖೆ. ಅಕೌಂಟ್ ವ್ಯವಹಾರಗಳ ಬಗ್ಗೆಯೂ ಮಾಹಿತಿ ಕಲೆ. ಮತ್ತೊಮ್ಮೆ ರಾಯ್ ಪತ್ನಿಯ ಹೇಳಿಕೆ ಪಡೆಯಲು ಚಿಂತನೆ. ಕ್ಯಾಂಟೀನ್ ಸಿಬ್ಬಂದಿ ಮೇಲೆ ಪೊಲೀಸರಿಂದ ದಬ್ಬಾಳಿಕೆ ಹಲ್ಲೆ. ಏರ್ಪೋರ್ಟ್ ಪೊಲೀಸ್ ಠಾಣೆ ಸಿಬ್ಬಂದಿ ಗಂಗರಾಜು, ಬಾಳಪ್ಪ ಹಾಗೂ ಕುಮಾರ್ ವಿರುದ್ಧ ಆರೋಪ. ಟೋಕನ್ ಕೇಳಿದ್ದಕ್ಕೆ ಹೊಡೆದಂಥ ಆರೋಪ. ₹1,162 ಕೋಟಿ ಬಿಲ್ ಪಾವತಿ ಬಾಕಿ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ದಕ್ಷಿಣ ಕನ್ನಡದ ಗುತ್ತಿಗೆದಾರರು. ಬೆಳ್ತಂಗಡಿ ಸೇರಿದಂತೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಕಾಮಗಾರಿ ಸ್ಥಗಿತ. ಬೈಕ್ ಸ್ಕಿಡ್ ಆಗಿ ಬಿದ್ದು 2 ಸಾವು. ಹೆಲ್ಮೆಟ್ ಹಾಕದಿದ್ದಕ್ಕೆ ವಿಜಯಪುರದಲ್ಲಿ ಹೋಯಿತು 2 ಜೀವ. ಅಂಗಾಂಗ ದಾನ ಮಾಡುವ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಬಲರಾಮ್ ಕುಟುಂಬಸ್ಥರು. ಚಿಕ್ಕಬಳ್ಳಾಪುರದಲ್ಲಿ ರೈತನ ಬಾಳೆ ತೋಟ ಕಡಿದು ಹಾಕಿದ ದುರುಳರು. ಬೆಳೆದು ನಿಂತಿದ್ದ 3,000ಕ್ಕೂ ಹೆಚ್ಚು ಬಾಳೆ ಗಿಡಗಳು ನಾಶ. ಲಕ್ಷಾಂತರ ರೂಪಾಯಿ ನಷ್ಟ. ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು. ಇಂದಿನಿಂದ 3 ದಿನಗಳ ಕಾಲ ಐತಿಹಾಸಿಕ ಹಂಪಿ ಉತ್ಸವ. ಸಂಜೆ 6 ಗಂಟೆಗೆ ಸಿಎಂ ಸಿದ್ದರಾಮಯ್ಯರಿಂದ ಉದ್ಘಾಟನೆ. ನಟ ಶಿವರಾಜ್ ಕುಮಾರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಗಣೇಶ್ ಸೇರಿದಂತೆ ಹಲವರು ಭಾಗಿ. ಕಳೆದ 1 ವರ್ಷದಿಂದ ಮುಗಿಯದ ಕಾಮಗಾರಿ. ಬಿಡಬ್ಲ್ಯೂಎಸ್ಎಸ್ಬಿ ಮತ್ತು ಜಿಬಿಎ ಸಮನ್ವಯ ಕೊರತೆ ಜನರಿಗೆ ಗೋಳು. ಬೆಂಗಳೂರಿನ ನೀಲಸಂದ್ರ ರೋಸ್ ಗಾರ್ಡನ್ ರಸ್ತೆಯ ಸ್ಥಿತಿ ಅಧ್ವಾನ. ಲೂಸ್ ಮಾದ ಯೋಗಿ 50ನೇ ಸಿನಿಮಾದ ಟೀಸರ್ ರಿಲೀಸ್. ಕಿಂಗ್ ಚಿತ್ರದಲ್ಲಿ ರಕ್ತದೋ ಕುಳಿಯಲ್ಲಿ ಮಿಂದಿದ್ದ ಯೋಗೇಶ್. ಶಿವಣ್ಣ, ವಿಜಯ್ ಸೇತುಪತಿ ಸೇರಿದಂತೆ ಹಲವರಿಂದ ಶುಭ ಹಾರೈಕೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.